ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಒಳ್ಳೆ ಅಪಾರ್ಚುನಿಟಿ ಇನ್ನೊಂದು ನಿಮ್ಮೆಲ್ಲ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ಗೆ ಬಂದಿದೆ. ಸೊ ಅದ್ರ ಬಗ್ಗೆ ಒಂದು ಶಾರ್ಟ್ ನೋಟಿಫಿಕೇಶನ್ KA ಇಂದ ಒಂದು ನೋಟಿಫಿಕೇಶನ್ ಬರೋದಿದೆ. ಸೊ ಅದರದ್ದು ಶಾರ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ದಟ್ ಅದರ ಬಗ್ಗೆ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ಕೊಡ್ತೀನಿ. ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಅದನ್ನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಇದನ್ನು ನೀವು ನೋಡ್ಬೇಕಂತಂದರೆ KA ವೆಬ್ಸೈಟಲ್ಲಿ ಹೋದಾಗ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು ಏನಂತಂದರೆ ಇಲ್ಲಿದೆ KU WSSB BMTC KKRTC ಸಂಕ್ಷಿಪ್ತ ಅಧಿಸೂಚನೆ ಅಂತ ಇದೆ, ರೈಟ್. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ರೈಟ್, ನಿಮಗೆ ಏನಂತಂದರೆ ಈ ಥರದೊಂದು PDF ಓಪನ್ ಆಗುತ್ತೆ. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ಸಿಂಪಲ್ ಆಗಿದೆ ನೋಡಿ. ಸೊ ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇರ ನೇಮಕಾತಿ ಅಂತ ಹೇಳ್ತಾ ಇರೋದು. ಸೊ ಅದರಲ್ಲಿ ನೋಡಿ ಫಸ್ಟ್ ಬರೋದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಇದರಲ್ಲಿ 50 ಪೋಸ್ಟ್ ಇದೆ. ಯಾವುದದು, ಸಹಾಯಕ ಇಂಜಿನಿಯರ್ ಸಿವಿಲ್ ಅಂತ ಇದೆ, ರೈಟ್. 50 ಪೋಸ್ಟ್ ಇದೆ. ಇದು 50 ಪೋಸ್ಟ್ ಇದೆ. ಅದೇ ನೆಕ್ಸ್ಟು ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ C 14 ಪೋಸ್ಟ್ ಇದೆ, ರೈಟ್. ಇದು ಬಂದ್ಬಿಟ್ಟು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿಯಲ್ಲಿ ಇದೆ. ನೆಕ್ಸ್ಟು BBMPಯಲ್ಲಿ ನೋಡಿ ಬೇರೆ ಬೇರೆ ಪೋಸ್ಟ್ ಇದೆ. ನಿರ್ವಾಹಕದ ನೋಡಿ 2500 ಪೋಸ್ಟ್ ಇದೆ, ಓಕೆ. ಅದಾದಮೇಲೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಹಾಯಕ ಇಂಜಿನಿಯರ್ 1 ಪೋಸ್ಟ್ ಇದೆ, ರೈಟ್. ಇದು 1 ಪೋಸ್ಟ್ ಇದೆ. ಆಮೇಲೆ ನೋಡಿ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಅಭಿಯಂತರು ಕಾಮಗಾರಿ ಕನ್ಸ್ಟ್ರಕ್ಷನಲ್ಲಿ 1 ಪೋಸ್ಟ್ ಖಾಲಿ ಇದೆ. 1 ಪೋಸ್ಟ್ ರಿಕ್ರೂಟ್ಮೆಂಟ್ ಬರೋದಿದೆ, ರೈಟ್. ಸೊ ಇದನ್ನು ಬಿಟ್ಬಿಟ್ಟು ಕಿರಿಯ ಅಭಿಯಂತರು ಇದೆ. JE ಕಾಮಗಾರಿ 5 ಪೋಸ್ಟ್ ಇದೆ, ಆಯಿತಾ. ಆಮೇಲೆ JE ವಿದ್ಯುತ್ ಅಂದರೆ JE ಕಿರಿಯ ಅಭಿಯಂತರು JE ಅದರಲ್ಲಿ 8 ಪೋಸ್ಟ್ ಇದೆ, ರೈಟ್. ಸೊ ಇದು ಯಾವುದರಲ್ಲಿದೆ, ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ ಬಸ್ ಸ್ಟೇಷನ್ ಕನ್ಸ್ಟ್ರಕ್ಷನ್ ಇರ್ಬೋದು, ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಏನಿರುತ್ತೆ ಅದ್ರ ಬಗ್ಗೆ, ರೈಟ್. ಆಮೇಲೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಇದ್ರ ಮೇಲೆ ತುಂಬ ಏನಂತಂದರೆ ಇಲ್ಲಿ ನೋಡಿ ಇಷ್ಟೊಂದು ಪೋಸ್ಟ್ ಖಾಲಿ ಇದೆ ಇದರಲ್ಲಿ, ರೈಟ್. ಇಷ್ಟೊಂದೆಲ್ಲ ಪೋಸ್ಟ್ಗಳು ಖಾಲಿ ಇದೆ. ಸೊ ಇದು ಬಂದ್ಬಿಟ್ಟು ಅದರಲ್ಲಿದೆ. ಆಮೇಲೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅದರಲ್ಲಿ ಸಹಾಯಕ ಲೆಕ್ಕಗೆ 15 ಪೋಸ್ಟ್ ಇದೆ. ನಿರ್ವಾಹಕ 1737 ಪೋಸ್ಟ್ ಇದೆ. ಈಗ ನಮಗೆ ಬೇಕಾಗಿರೋದು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಸಹಾಯಕ ಇಂಜಿನಿಯರ್ 50 ಇದೆ, 50 ಪೋಸ್ಟ್ ಇದೆ. ಆಮೇಲೆ JEದು ಒಂದು 10 ಪೋಸ್ಟ್ ಬರ್ಬೋದು, ರೈಟ್. JE ನೋಡ್ಬೋದು ನೀವು, ಇಲ್ಲಿದೆ JEದು 5 ಪೋಸ್ಟ್ ಇದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ. ಸೊ ವಿದ್ಯಾರ್ಥಿ ವೇತನ ಶ್ರೇಣಿ, ಇಲಾಖೆವಾರು, ವೃಂದವಾರು ವರ್ಗೀಕರಣ ಮತ್ತು ಇತರ ಪರೀಕ್ಷಾ ಸಂಬಂಧ ಮಾಹಿತಿಗಳನ್ನು ವಿವರವಾದ ಸೂಚನೆ ಪ್ರಕಟಿಸಲಾಗುವುದು ಅಂತ ಹೇಳ್ತಾ ಇರೋದು. ಅಂದರೆ ಇದ್ರದ್ದು ಇನ್ನೂ ಡಿಟೇಲ್ ನೋಟಿಫಿಕೇಶನ್ ಬಿಟ್ಟಿಲ್ಲ. ಸೊ ಇದು 10ನೇ ತಾರೀಕಿಗೆ ಬಿಟ್ಟಿರೋದು, ಆಯಿತಾ. ನಾನು 2 ದಿವಸ ಆದಮೇಲೆ ಮಾಡ್ತಾ ಇರೋದು, ದಯವಿಟ್ಟು ಕ್ಷಮಿಸಿ. ಸೊ ಆ 10ನೇ ತಾರೀಕು ಬಿಟ್ಟಿದ್ದಾರೆ. ಸೊ ಇದ್ರದ್ದು ಡಿಟೇಲ್ ನೋಟಿಫಿಕೇಶನ್ ಬಿಡ್ತಾರೆ. ಇವಾಗ ತುಂಬ ಜನ ಕ್ವಶನ್ ಬರುತ್ತೆ, ಸರ್ ಇದ್ರ ಸಿಲೆಬಸ್ ಏನಿರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ. ತುಂಬ ಸಿಂಪಲಾಗಿ ಹೇಳ್ತೀನಿ ನೋಡಿ. ಸೇಮ್ KA ಯಾವುದೇ ಒಂದು AE ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದೆಯಲ್ಲ ಅದೇ ಥರ ಸಿಲೆಬಸ್ ಇರುತ್ತೆ. ದಯವಿಟ್ಟು ಇವತ್ತಿಂದನೇ ಸ್ಟಡಿ ಸ್ಟಾರ್ಟ್ ಮಾಡಿ, ಗೊತ್ತಾಯ್ತಾ. KPTCL ಇರ್ಬೋದು, BWSSB ಇರ್ಬೋದು, ಏನು ಎಕ್ಸಾಮ್ ನಡೆಸಿದೆಯಲ್ಲ, ಆಯಿತಾ, ಅದೇ ಥರ ಸೇಮ್ ಇರುತ್ತೆ. ಇದ್ರದ್ದು ಪ್ಯಾಟ್ರನ್ ಸೇಮ್ ಇರುತ್ತೆ, ಸಿಲೆಬಸ್ಸು ಸೇಮ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ KA ಅವರು ಸೇಮ್ ಹೇಳ್ತಾರೆ, ಬಟ್ ಡಿಪಾರ್ಟ್ಮೆಂಟ್ ಏನಾದರೂ ಚೇಂಜ್ ಮಾಡಿದ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ, ರೈಟ್. ಸೊ ಇದೊಂದು ಗುಡ್ ನ್ಯೂಸ್ ನಿಮ್ಮೆಲ್ಲರಿಗಿದೆ. ಸೊ ಎಲ್ಲೋ ಒಂದು ಹೋಪ್ ಅದು ಬಂದಿದೆ ನಿಮಗೆ, ಏನಂತಂದರೆ ತುಂಬ ಬೇಗ ಈ ನೋಟಿಫಿಕೇಶನ್ ಆಗಲಿ ಅಂತ ನಾನು ಹೇಳ್ತಾ ಇರೋದು. ಡಿಟೇಲ್ ನೋಟಿಫಿಕೇಶನ್ ಬಿಟ್ಟಾಗ ಮತ್ತೊಂದು ವಿಡಿಯೋನ ಮಾಡ್ತೀನಿ, ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಮಿ ಇನ್ ದ ಕಮೆಂಟ್ ಬಾಕ್ಸ್ so that I will reply for you. Okay, thank you. We will meet in the next video. Thank you.